ಇವತ್ತು ನಾವೇನು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂದರೆ ನಮ್ಮ ಬಾಲಕೃಷ್ಣ ನಾಯಕ್ ಮತ್ತು ಮಂಜುಳಾ ಮೆಂಬರು ಒಂದು ಮನೆ ಇರ್ತದೆ. ಆ ಮನೆಯಲ್ಲಿ ಒಂದು ಕೊಠಡಿನ ಇವ್ರಿಗೆ ನರಸಿಂಹನಾಯ್ಡು ಮತ್ತು ರೂಪಶ್ರೀ ಅನ್ನೋರಿಗೆ ಭೋಗ್ಯಕ್ಕೆ ಕೊಟ್ಟಿರ್ತಾರೆ. ಆ ಭೋಗ್ಯ ಮನೆನ ಖಾಲಿ ಮಾಡಿ ಅಂತ ಹೇಳಕ್ಕೆ ಹೋದಾಗ ಇವ್ರ ಮೇಲೆ ದಲಿತರ ಮನೆಗೆ ಅವ್ರು ವಾಸ ಮಾಡ್ಕೊಂಡಿದ್ದು ಅವ್ರಿಗೆ ಜಾತಿ ನಿಂದನೆ ಮಾಡಿ ವಲಮಾದಿಗರ ನಿಮ್ಮ ಮನೆಗಳಲ್ಲಿ ನಾವೇ ಖಾಲಿ ಮಾಡಬೇಕು, ನಮ್ದು ಇನ್ನೂ ಎಕ್ಸ್ಟ್ರಾ ದುಡ್ಡು ಕೊಡ್ರಿ ಅಂತ ಬೇಡಿಕೆ ಇರ್ತದೆ. ಅವ್ರು ಕೊಡೋಕೆ ಹೋಗಿ ಎಲ್ಲಿಂದ ಅಮ್ಮನ ಕೊಡೋಣಂತ ಪಾಪ ಅಮ್ಮನಿಗೆ ಮೈಸೂರಿಲ್ಲ ಅಂಥವ್ರು ಎಲ್ಲಿ ಕೊಡೋಕ್ಕಾಗುತ್ತೆ. ಆಮೇಲೆ ಈ ಅಮ್ಮನಿಗೆ ಬೈದಿದ್ದು ಹೇಳ್ತಾರೆ. ಮತ್ತೆ ಆಮೇಲೆ ಬಾಲಕೃಷ್ಣ ನಾಯಕ್ ಕೇಳೋಕೆ ಆದ್ನೂ ಚಪ್ಪಲಿಗಳಲ್ಲಿ ಹೊಡೆದು ತಿರ್ಗಿ ಆಮೇಲೆ ಜಾತಿ ನಿಂದನೆ ಮಾಡಿ ವಲಮಾದಿಗೆ ನನ್ನ ಮನೆ ನಿಮ್ಗೆ ಮನೇನ ಖಾಲಿ ಮಾಡಲ್ಲ, ಏನು ಮಾಡಲ್ಲ, ನಮ್ಮ ಸುಧಾಕರ್ ರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟರ್ ಇರೋವರೆಗೂ ನಾನು ಯಾವುದೇ ಕಾರಣಕ್ಕೆ ಖಾಲಿ ಮಾಡಲ್ಲ. ಈಗಾಗಲೇ ನಾನು ಅವ್ರಿಗೆ 1 ಲಕ್ಷ ಕಾಸು ಕೊಟ್ಟಿದ್ದೀನಿ, ಅವ್ರನ್ನ ನನಗಿರೋ ಅಂತ ಹೇಳವ್ರೆ, ಅದುವರೆಗೂ ಅವ್ರು ಹೇಳೋರ್ಗು ನಾನು ಖಾಲಿ ಮಾಡಲ್ಲ. ನಮ್ಮ ಸುಧಾಕರ್ ರೆಡ್ಡಿ ಅವ್ರು ಏನಿದ್ರು ಕೋನಪ್ಪ ರೆಡ್ಡಿ ಅವರು ತಮ್ಮನ ಹೆಂಡತಿನ ಮದುವೆ ಆಗಿರೋರು, ಅವ್ರು ನಮ್ಮ ಕುಟುಂಬದವರು ಅಂತೇಳಿ ಇದು ಮಾಡ್ತಾರೆ. ಆ ಕುಟುಂಬದವರು ರಾಜಕಾರಣ ಮಾಡೋದಕ್ಕೆ ಪಾಪ ದಲಿತರು ಏನ್ ಮಾಡೋರು ಇವ್ರು ದಲಿತರು ಬಂದ್ಬಿಟ್ಟು ಎಲ್ಲಾನ ಕೇಳಿದ್ದೀರಿ ನೀವು, ದಲಿತರ ಮನೇಲಿ ಬಂದ್ಬಿಟ್ಟು ರೆಡ್ಡಿಗರು ಬಂದು ಭೋಗಿಗೆ ವಿರೋಧ ಎಲ್ಲಾನ ಕೇಳಿದ್ದೀರಾ? ಅವ್ರ ಪಾಪ ನೊಂದಂತ ಅವರು ಕೂಲಿನಲ್ಲಿ ಮಾಡ್ಕೊಂಡು ಒಂದು ಮನೆ ಕಟ್ಟಿದ್ರಿ, ಏನೋ ಒಂದು ಮನೆ ಖಾಲಿ ಇದೆ ಅಂತೇಳಿ ಬಾಡಿಗೆ ಕೊಟ್ಟು ಭೋಗಿಗೆ ಕೊಟ್ಟರೆ ಅದನ್ನು ನಮ್ದೇ ಅಂತೇಳಿ ಕಸ್ಕೊಳಕ್ ಹೋಗ್ತಿರಲ್ಲ ನೀವು. ಇದ ಮಾಡೋದ್ರಿಂದ ಹಂಗಂದ್ರೆ ನೀವು ರೆಡ್ಡಿಗರು ಆಗ್ಬಿಟ್ರೆ ನಿಮ್ದು ದೊಡ್ಡ ಸಾಮ್ರಾಜ್ಯ ಅನ್ಕೊಂಡಿದ್ದೀರಾ. ಹಂಗಾದ್ರೆ ನಮ್ಮ ಸಮುದಾಯದಲ್ಲಿ ಆಗ್ಲಿ ನಮ್ಮ ಸ್ನೇಹಿತರಿಗಾಗ್ಲಿ ರೆಡ್ಡಿಗರಿಲ್ಲ, ಎಂತೆಂತ ರೆಡ್ಡಿಗರಿಲ್ಲ ನಮ್ಮ ಜೊತೆಯಲ್ಲಿ. ಸುಮಾರು ಜನ ರೆಡ್ಡಿಗರು ನಮ್ಮ ಅಣ್ಣ ತಮ್ಮಂದಿಗಳಿದ್ದಾರೆ, ನಮ್ಮ ಸಂಬಂಧಿಗಳಿದ್ದಾರೆ, ಸುಮಾರು ಜನ ನಮ್ಗೆ ಬೇಕಾದಂತ ಸ್ನೇಹಿತರುಗಳಿದ್ದಾರೆ. ಅಂಥವ್ರನ್ನೆಲ್ಲ ಇದು ಮಾಡ್ಬೇಕು, ಜಾತಿನ ಮುಂದೆ ತಗೊಂಬಂದ್ರೆ ಯಾವುದೇ ರೀತಿ ಮಾಡಬಾರ್ದು. ಸುಧಾಕರ್ ರೆಡ್ಡಿ AR ಅವರು ಏನು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದಾರೋ ಇದರಲ್ಲಿ ಜಾತಿ ರಾಜಕಾರಣ ಮಾಡ್ದಿರ ನೀವು ಅಧ್ಯಯನ ವರ್ಗದ ಕಡೆ ವಾಲಿ ನ್ಯಾಯಾಧೀಶರು ನೀವು ಯಾಕಂದ್ರೆ ಒಂದು ಸ್ಟೇಷನ್ಗೆ ಹೋದ್ರೆ ಒಂದು ನ್ಯಾಯ ಯಾವ ರೀತಿ ನ್ಯಾಯ ಕೊಡಂತ ನೀವು ಅಧಿಕಾರಿಗಳಿದ್ದು ದಲಿತರು ಮೊದಲು ನ್ಯಾಯ ಕೊಡಬೇಕು. ಅವ್ರ ಮನೆ ಖಾಲಿ ಮಾಡಿಸಿ ಅವ್ರಿಗೇನು ಅನ್ಯಾಯದ ರೀತಿಯಲ್ಲಿ ಅವ್ರು ಬೇರೆಯವ್ರು ಬೈದಿರ್ತಾರೋ ಅವ್ರ ಮೇಲೆ FIR ಹಾಕಿ SC/ST ಆಕ್ಟ್ ದೂರು ದಾಖಲಿಸಿ ಅವ್ರಿಗೆ ನ್ಯಾಯ ಕೊಡ್ಬೇಕಂತ ಕೇಳ್ಕೊಂತ ಇದೀವಿ. ಇವತ್ತೇನಾದ್ರೆ ಇವತ್ತು ಭರವಸೆ ಕೊಟ್ಟಿದ್ದೀರಾ ನೀವು ಖಾಲಿ ಮಾಡಿಸ್ತೀನಿ, ಅವ್ರ ಮೇಲೆ FIR ಹಾಕ್ತೀನಿ ಅಂತ ಹೇಳಿದ್ರೆ ಅವ್ರದ್ದೇನ ಮೇಲೆ ಹಾಕಿಲ್ಲ ಅಂದ್ರೆ ನಿಮ್ಮ ವಿರುದ್ಧವಾಗಿ ನಾವು ಸೋಮವಾರ ನಾವು ಒಂದು ಪರ್ಮಿಷನ್ ಹೋರಾಟ ಮಾಡಿದ್ರೆ ಹೋರಾಟ ಯಾವುದೇ ಕಾರಣ ನಿಲ್ಲಿಸಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ನೀವು ವರ್ಗಾವಣೆ ಆಗೋವರೆಗೂ ನಾವು ಹೋರಾಟ ನಿಲ್ತೀರಂತ ಇದೊಂದು ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ ನಾನು ಖಂಡಿತ ಹೋರಾಟ ಮಾಡೇ ಮಾಡ್ತೀನಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. 5 ದಿನ ಆಗಿದೆ, ಇವತ್ತು ಸೇರಿಸ್ಕೊಂಡ್ರೆ ಇನ್ನೂ 3 ದಿನ ಎಕ್ಸ್ಟ್ರಾ 48 ದಿನ ಆಗೋದು ಇವತ್ತಿಗೆ. ಇದುವರೆಗೂ ಆಗ್ಲಿಲ್ಲ ಅಂತ ಇದೇನು ಅನ್ಕೊಂಡಿದ್ದಾರೆ? ಇದು ಅವ್ರದ್ದೇನು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ರಾಜ್ಯ ಇದು ನಿಮ್ದು ಯಾವ್ದು ದುಂಡು ಮೇಜಿನ ಸಭೆನ ಆಲ್ಗಡ್ಸಕ್ ಹೋಗ್ಬೇಡ್ರಿ ನೀವು ಎಲ್ಲಾನು. ಆಮೇಲೆ ಹಿಂದೆ ನಡೆದಂತ ನೀವು ಸ್ವಂತ ನಡೀತಿದ್ರಲ್ಲ, ಈ ಏನು ಕುಟುಂಬದ ರಾಜ್ಯಗಳು ಅದೆಲ್ಲ ಮಾಡ್ತಾರೆ, ಅದು ಮಾಡಕ್ ಹೋಗ್ರಿ ನೀವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ನೀವು ರಿಸರ್ವೇಶನ್ ಮೂಲಕ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರಿ, ಇದನ್ನ ನೀವು ಗಣನೆಗೆ ತಗೊಂಡು ಇದು ಮಾಡ್ರಿ. ನೀವು ನಿಮ್ದೇ ಬೇಕಾದಂತ ನೀವು ಏನು ತುಗ್ಲಕ್ ರಾಜಕೀಯ ಮಾಡಕ್ ಹೋಗ್ಬೇಡ್ರಿ. ಅದು ಹಿಂದೆ ಇದ್ದ ರಾಜ್ಯಗಳ ವರ್ಷ ನೀವು ಅದು ಮಾಡ್ಕೊಳ್ರಿ. ಈ ಸಂವಿಧಾನದಲ್ಲಿ ನೀವು ಯಾವುದೇ ರೀತಿ ಮಾಡಕ್ ಹೋಗ್ಬೇಡ್ರಿ ಅಂತ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ತಮ್ಮ ಹೆಸರು BR ಮುನ್ರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿ. ಈ ನರಸಿಂಹರೆಡ್ಡಿ ಅವರು ಸುಮಾರು 2019ರಲ್ಲಿ ನಮ್ಮ ಮನೇನ ಭೋಗಿಗಂತ ಒಂದು ರೂಪಶ್ರೀ ಅವರಿಗೆ ಭೋಗಿ ಕೊಡಿಸ್ತಾರೆ. ರೂಪಶ್ರೀ 2019ರಿಂದ 2021ವರೆಗೂ ನಮ್ಮ ಮನೇಲಿ 7 ವರ್ಷ ಭೋಗಿಗಿರ್ತಾರೆ. ಆ ನಂತರ ಖಾಲಿ ಮಾಡಿ ಅಂತ ನಾವು ಕೇಳ್ತೀವಿ. ಖಾಲಿ ಮಾಡಿ ಅಂತ ಕೇಳಿದಾಗ ರೂಪಶ್ರೀ ಅವರು ಖಾಲಿ ಮಾಡೋದಿಲ್ಲ. ಯಾಕೆಂದ್ರೆ ಅಲ್ಲಿ ಕೆಲವು ಈ ಅಮ್ಮ ಆಕ್ಚುಲಿ ನಾಟಕ ಮಾಡೋದಿಲ್ಲ. ನಾಟಕ ಮುಗಿಸ್ಕೊಂಡು ಬರುವಾಗ ಕೆಲವು ಇದ್ರ ಹಿಂದೆ ಅಕ್ಕಪಕ್ಕ ಮನೆ ನಮ್ಮನ್ನು ಕಂಪ್ಲೇಂಟ್ ಮಾಡಿದ್ರು. ರಾತ್ರಿ ಹೊತ್ತು ಮನೆಗೆ ಅವ್ರು ಬಂದು ಹೋಗ್ತಾರೆ, ಇವ್ರು ಬಂದು ಹೋಗ್ತಾರೆ ಅಂತ ಹೇಳಿದಾಗ ನಾವು ಲೋಕಲ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ ರೂಪಶ್ರೀ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ನಮ್ಗೆ. ಆ ಸ್ಟೇಟ್ಮೆಂಟ್ ಇಲ್ಲೇ ಇದೆ. ಸ್ಟೇಟ್ಮೆಂಟ್ ಕೊಟ್ಟು ನಮ್ಮ ಮನೆಗೆ ಯಾರು ಬರೋದ್ರೆ ಇವ್ರ ಮನೆ ನಾವು ಖಾಲಿ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಖಾಲಿನೂ ಮಾಡದೆ ತಿರ್ಗಾ ಒಬ್ಬ ಲೋಕಲ್ ಒಬ್ಬ ವ್ಯಕ್ತಿ ಕರ್ಕೊಂಡ್ ಬಂದು ತಿರ್ಗಾ 2 ವರ್ಷಕ್ಕೆ ನಮ್ಮ ಮನೆ ತಿರ್ಗಾ ಹೋಗಿ ಪಡಿತಾರೆ. 5 ಲಕ್ಷ ಕೊಟ್ಟು ನಮ್ಮ ಮನೆಗೆ ಹೋಗಿ ಪಡಿತಾರೆ. ತಿರ್ಗಾ ಆ 5 ವರ್ಷ ಅವಧಿ ಮುಗಿದ ಮೇಲೆ 2023ರಲ್ಲಿ ನಮ್ದು ಹೋಗಿ ಫೀಲ್ಡ್ ಮುಗಿತಾರೆ. ಆ ಹೋಗಿ ಮುಗಿದ ಮೇಲೆ ನಮ್ಮ ತಾಯಿಯವರು ಹೋಗ್ಬಿಟ್ಟು ಇವ್ರಿಗೆ ಮನೆ ಖಾಲಿ ಮಾಡ್ಕೊಡಿ, ನಮ್ಗೆ ಮನೆ ಬೇಕು ಅಂತ ಕೇಳ್ತಾರೆ. ಆ ಟೈಮಲ್ಲಿ ಅವರು ಮನೆ ಖಾಲಿ ಮಾಡ್ದೇನೆ ನಮ್ಮ ತಾಯಿಯವರಿಗೆ ಅವಾಚ್ಯ ಶಬ್ದಗಳನ್ನು ಬೈತಾರೆ. ಬೈದ ಮೇಲೆ ನಮ್ಮ ತಾಯಿ ನನಗೆ ಫೋನ್ ಮಾಡಿ ಕರೀತಾರೆ, ಹಿಂಗ್ ಮನೆ ಖಾಲಿ ಮಾಡೋದಂತ ಕೇಳುವ ಅಂತ ಹೇಳಿದ್ರೆ ನಾವು ಕೇಳಿದ್ಕೆ ಆಯಮ್ಮ ನನ್ನ ಮೇಲೆ ಇಲ್ದೇ ಸುದಿರಲ್ಲ ಅವಾಚ್ಯ ಶಬ್ದ ಬೈದಿ ಅಲ್ಲಿರಂತ ಇಲ್ಲಿ ಭಾಗ ಮುಂದೆ ಚಪ್ಪಲಿ ನನ್ನ ಮೇಲೆ ಎಸಿತಾರೆ. ಅದನ್ನ ನೋಡೋದು ಸಾಕ್ಷಿಗಳು ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಯಲಹಂಕ ನ್ಯೂಟನ್ ಉಪನಗರದಲ್ಲಿ ನಾನು 5ನೇ ತಾರೀಕು 5/10/2024 ತೊಗೊಂಡು ದೂರು ಕೊಡ್ತೀನಿ. ಎಲ್ಲಿ ಸುಧಾಕರ್ ರೆಡ್ಡಿ ಇನ್ಸ್ಪೆಕ್ಟರ್ ದೂರು ಕೊಡ್ತೀನಿ. ಅವರು ಅವತ್ತಿಂದ ಇವತ್ತವರೆಗೂ ಯಾವುದೇ ಕಾರಣಕ್ಕೂ ಏನೂ ಮಾಡ್ದೇನೆ ಒಂದು ಎಂಡಾರ್ಸ್ಮೆಂಟ್ ಒಂದ್ಸತಿ ಹೇಳ್ತಾರೆ ಇದು NCR ಮಾಡಕ್ ಬಂದ್ರೆ FIR ಮಾಡ್ಬೇಕು ಅಂತಾರೆ. FIR ಕೇಳಕ್ ಹೋದ್ರೆ ಅದು FIR ಹೆಂಗ್ ಬರ್ತದೆ, ಲೀಗಲ್ ಆಗಿ ಪ್ರೊಸೆಸ್ ಮಾಡಿ ಅಂತ ಹೇಳ್ತಾರೆ. ಫಸ್ಟ್ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಯಾವುದು ಅದು ಫಸ್ಟ್ ನೀವು ಓದಿ. ಅದು ಲೀಗಲ್ ಬರ್ತದೋ ಅನ್ಲೀಗಲ್ ಬರ್ತದೋ ಇಲ್ಲ ಎಂಡಾರ್ಸ್ಮೆಂಟ್ ಕೊಡಕ್ ಬರ್ತದೋ ಇಲ್ಲ FIR ಮಾಡಕ್ ಬರ್ತದೋ ನೋಡ್ಬೇಕು. ಅದನ್ನ ಕಳ್ಸ್ಬಿಟ್ಟು ನೀವು ಸಮಾಧಾನ ಮಾಡಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಅಲ್ಲಿ. ಅದಾದ್ಮೇಲೆ ಇವ್ರಿಗೆ ರೆಡ್ಡಿ ಅವ್ರನ್ನ ಕಲಿಸ್ಕೊಂಡು ನಾವು ಕ್ಯಾಬಿನೆಟ್ ಹೋದ್ರೆ ನಮ್ಮ ಮುಂದೆನೆ ಒಬ್ಬ ದೂರು ಕೊಟ್ಟವ್ರಿಗೆ ನಮ್ಗೆ ಆಲೋಚನೆ
ದೂರು ಕೊಡಿಸ್ಕೊಂಡು ಕಾಲ ಹಾಕಿ ಹೊರಗೆ ಕುತ್ಕೊಂತಾರೆ ಅಂದ್ರೆ ಅವ್ನಿಗೆ ಎಷ್ಟು ನಿಮ್ಗೆ ಸಂಬಳ ಕೊಟ್ಟಿದ್ದೀರಾ? ಯಾಕೆ ನೀವು ಇಬ್ರು ರೆಡ್ಡಿ ಜನ ಅಂತಾರ? ಹಂಗ ರೆಡ್ಡಿ ಏನ್ ಮಾಡ್ಬೋದು? ಹಂಗ ದಲಿತ ಏನ್ ಮಾಡೋದು ತೊಂದರೆ ಇಲ್ಲ ನಿಮಗೆ. ಅದು ಕಾಲ ಹಾಕಿ ಒಂದು ಇನ್ಸ್ಪೆಕ್ಟರ್ ಚೇಂಬರ್ ಕಾಲ ಹಾಕಿ ಕುತ್ಕೊಂತಾರೆ ಅಂದ್ರೆ ಅವ್ರಿಗೆ ಎಷ್ಟು ನೀವು ಸಲಹೆ ಕೊಟ್ಟಿದ್ದೀರಾ? ಆಮೇಲೆ ಅವ್ನು ರೆಡ್ಡಿ ಹೇಳ್ಕೊಂಡ್ ಬರ್ತಾನೆ, ನಾನು ಇನ್ಸ್ಪೆಕ್ಟರ್ 1 ಲಕ್ಷ ಕೊಟ್ಟಿದ್ದೀನಿ, ನನಗೆ ದೂರ ರಿಲೇಷನ್ ಆಗಬೇಕು, ಇನ್ಸ್ಪೆಕ್ಟರ್ ಎಲ್ಲ ಸ್ಟೇಷನ್ ಇರೋವರೆಗೂ ನಾನು ಮನೆ ಖಾಲಿ ಮಾಡಕ್ಕೆ ಯಾರು ಮಾಡ್ಸಕ್ ಆಗಲ್ಲ ಅಂತಾರೆ. ಅಲ್ಲಿಗೆ ನಿಮ್ದು ಅವ್ರದ್ದು ಲಿಂಕ್ ಏನಿದೆ? ಹಂಗ ದಲಿತರಿಗೆ ಏನೇ ಯೋಜನೆ ಮಾಡಿ ಯಾರೇ ಏನೇ ಮಾಡಿದ್ರು ಅವ್ರು ಚೇರ್ಮನ್ ಕುತ್ಕೊಂಡು ಏನೋ ಮಾತುಕತೆ ಇಲ್ಲ, ಅಷ್ಟೇ ಕ್ಲೋಸ್. ಅದಾದ್ಮೇಲೆ ನಿನ್ನೆ ನಮ್ಮ ರಾಷ್ಟ್ರ ಅಧ್ಯಕ್ಷರು ಒಂದು ಪಾಂಪ್ಲೆಟ್ ಬಿಡ್ತಾರೆ. ಆ ಪಾಂಪ್ಲೆಟ್ ಬಿಟ್ಟ ಮೇಲೆ ಕೆಲವೊಬ್ರು PC ನನಗೆ ಫೋನ್ ಮಾಡ್ತಾರೆ. PC ಫೋನ್ ಮಾಡ್ಬಿಡೋಣ, ಇವೆಲ್ಲ ಬೇಡ ನಿಲ್ಸ್ಬಿಡಿ, ನಾನು ನಿಮ್ಮ ಮನೆ ಖಾಲಿ ಮಾಡಿಸಿ ನಿಮ್ಗೆ FIR ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಅದು ಈ ಸೀಸ ಏನಾಗಿತ್ತು? ಈ ಸೀಸ ಇವತ್ತಿಗೆ 48 ದಿವಸ ಆಯ್ತು. 48 ದಿವಸ ನಿಮ್ಗೆ FIR ಮಾಡಕ್ಕಾಗಿಲ್ವಾ? ನಿಮ್ಗೆ 40 ದಿವಸ ನಮ್ಮ ಮನೆ ಖಾಲಿ ಮಾಡ್ಕೊಡಕ್ಕಾಗಿಲ್ವಾ? ಯಾಕಂದ್ರೆ ನಾನು ಸಾಧನೆ ಸಾಮಾನು ಅಲ್ಲಿ ಇರೋದು ನಮ್ಮ ತಾಯಲ್ಲಿ ಮನೆಯಲ್ಲಿ. ನಿಮ್ ಉದ್ದೇಶ ಏನಿದೆ? ಅಂದ್ರೆ ನಮ್ಮ ಮನೆ ಹೊಡ್ಕೋಬೇಕನ್ನೋ ಉದ್ದೇಶ ಇದೆ ನಿಮ್ಗೆ? ನಮ್ಮ ಮನೆ ಹೊಡ್ಕೊಳ್ಳೋದ್ರಲ್ಲಿ ಸುಧಾಕರ್ ರೆಡ್ಡಿ ಅವರನ್ನ ಸಪೋರ್ಟ್ ಕೊಡ್ತಿದಾರ ನಿಮ್ಗೆ? 48 ದಿವಸ ಮಾಡಿದ್ರೆ FIR ನೀವು ಇವತ್ತು ಮಾಡ್ತೀರಾ?